ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮನಸ್ಸಿನ ಮೇಲಿನ ನಿಯಂತ್ರಣವನ್ನು ಸಾಧಿಸುವುದು ಹೇಗೆ ಎಂಬ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ. ಮನಸ್ಸಿನ ಮೇಲಿನ ನಿಯಂತ್ರಣ ಎಂದರೇನು ಎಂತಕ್ಕಂಥ ಪ್ರಶ್ನೆ ಬರುತ್ತೆ. ಮತ್ತು ಆ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಕ್ಕಂಥದ್ದು ಹೇಗೆ, ಇದರ ವಿಭಾಗಗಳು ಯಾವುವು ಎಂಬೆಲ್ಲ ಪ್ರಶ್ನೆಗಳು ಕೂಡ ಮೂಡ್ತವೆ. ಈ ವಿಷಯಗಳನ್ನು ತಿಳಿಯುವ ಮುಂಚೆ ಯಾರಿಗಾದರೂ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡೋದಾದರೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್, ಹಾಗೆಯೇ ದೇಹಕ್ಕೆ ಹಚ್ಚತಕ್ಕಂಥ 2 ರೀತಿಯಾಗಿ ಆಯಿಲ್, ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ, ಹಸ್ತ ಸಾಮುದ್ರಿಕ ಶಾಸ್ತ್ರ, ಜಾತಕ ಪರಿಶೀಲನೆ ಕೂಡ ಮಾಡಿಸ್ಬೋದು. ಹಾಗೆಯೇ ಅಂಕಶಾಸ್ತ್ರದ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡಿಸ್ಕೋಬೋದು. ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಮಸ್ಯೆಗಳ ಸಮಾಧಾನಕ್ಕೆ ಮತ್ತು ಅನುಕೂಲಕ್ಕಾಗಿ ಯಂತ್ರ ರಚನೆ ಕೂಡ ಮಾಡಿಸ್ಬೋದು. ಹಾಗೆ ಹುಳ್ಕಲ್ಲುಗೆ ಸಂಬಂಧಪಟ್ಟಂಥ ಔಷಧಿ ಲಭ್ಯ ಇದೆ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ದೊಡ್ಡವರಿಗೆ ಆಗಲಿ ಬುದ್ಧಿ ಮಾಂದ್ಯ ಆಗ್ತಕ್ಕಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅದರ ಚುರುಕುತನಕ್ಕೆ ಮತ್ತು ಹೆಚ್ಚಿನ ಪ್ರಗತಿಗೆ ಜ್ಞಾನಕ್ಕಾಗಿ ಔಷಧಿ ಕೂಡ ಲಭ್ಯ ಇದೆ. ಆಸಕ್ತಿ ಇರತಕ್ಕಂಥವರು 6364205078 ಈ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಮತ್ತು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು. ಯಂತ್ರ, ಮಂತ್ರ, ತಂತ್ರ, ವಾಮಾಚಾರ ಸಮಸ್ಯೆಗಳು, ಹಾಗೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ, ಧ್ಯಾನಕ್ಕೆ ಸಂಬಂಧಪಟ್ಟಂತೆ, ಇತರೆ ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಮಾತನಾಡ್ಬೋದು, ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಈಗ ವಿಡಿಯೋದ ವಿಚಾರಕ್ಕೆ ಬರೋಣ. ಮನಸ್ಸಿನ ಮೇಲಿನ ನಿಯಂತ್ರಣ ಎಂದರೇನು? ಹಾಗಾದರೆ ಮನಸ್ಸು ಏನು? ಮನಸ್ಸಿಗೆ ಇರ್ತಕ್ಕಂತಹ ವಿಭಾಗಗಳಾವುವು? ನಿಯಂತ್ರಣವನ್ನು ಸಾಧಿಸ್ತಕ್ಕಂಥದ್ದು ಹೇಗೆ? ಇಲ್ಲಿ ಗಮನಿಸ್ತಕ್ಕಂಥ ವಿಷಯ, ಮನಸ್ಸು ಎಂದರೆ ಸರ್ವವ್ಯಾಪಿ. ಮನಸ್ಸು ಅಂದರೇನು? ಸರ್ವವ್ಯಾಪಿ. ಹಾಗಾದರೆ ಹೇಗೆ? ಮನಸ್ಸೆಂದರೆ ಸರ್ವವ್ಯಾಪಿ. ಅದಕ್ಕೆ ಆಧಾರ ವಾಯು. ವಾಯು ಸೇವನೆಯನ್ನು ನಾವು ಮಾಡ್ತೇವೆ. ಆದರೆ ವಾಯು ಎಲ್ಲಿಂದ ಎಲ್ಲಿಯವರೆಗೆ ಹರಡಿದೆಯೋ ಅಲ್ಲಿಯವರೆಗೂ ಕೂಡ ಕನೆಕ್ಟಿವಿಟಿ ಇದೆ. ಅಂದರೆ ನಾವು ಸೇವಿಸ್ತಕ್ಕಂಥ ವಾಯು ಏನಿದೆ ಅದು ಶರೀರದ ಒಳಗಡೆ ಹೋಗಿ ವಾಯುತತ್ವದ ಜೀವಕ್ಕೆ ಶಕ್ತಿಯನ್ನು ತುಂಬುತ್ತಿದ್ದರೂ ಕೂಡ ಹೊರಗಿನ ವಾಯುವಿನೊಂದಿಗೆ ಯಾವುದೇ ರೀತಿಯಾದಂತಹ ವಿಘಟನೆಯನ್ನು ಹೊಂದಿಲ್ಲ. ಅಂದರೆ ಡಿಸ್ಕನೆಕ್ಟಿವಿಟಿ ಆಗಿಲ್ಲ. ಶರೀರದೊಳಗಿನ ವಾಯು ಮತ್ತು ಶರೀರದ ಒಳಗೆ ಇರ್ತಕ್ಕಂಥ ವಾಯು, ತತ್ಸಮಾನ ವಾಯು ಹೊರಗಡೆ ಎಲ್ಲಿಯವರೆಗೂ ಕೂಡ ಈ ಭೂಮಂಡಲದಲ್ಲಿ ವ್ಯಾಪ್ತವಾಗಿದೆ ಅಲ್ಲಿಯವರೆಗೂ ಕೂಡ ಕನೆಕ್ಟಿವಿಟಿ ಇದೆ. ಹಾಗೆಯೇ ಮನಸ್ಸು ಕೂಡ ಮನುಷ್ಯನ ಅಂತರಾಳದ, ಆತ್ಮದ, ಜೀವಾತ್ಮದ ಈ ಮನುಷ್ಯ ಜೀವನದ ಕಾರ್ಯವೈಖರಿಯಲ್ಲಿ ಮಹತ್ತರವಾದಂತಹ ಒಂದು ವಿಷಯ ವಸ್ತುವಾಗಿದ್ದಾಗಿಯೂ ಕೂಡ ಅದು ಮನುಷ್ಯನಲ್ಲಿ ವ್ಯಾಪ್ತವಾಗಿದ್ದರೂ ಕೂಡ ಸರ್ವವ್ಯಾಪಿಯಾಗಿದೆ. ಅದರಿಂದಾಗಿ ನಾವು ಎಷ್ಟು ಕೋಟಿ ಜನ ಇದ್ದೇವೆ, ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಅಭಿರುಚಿಗಳಿಲ್ಲ. ಭಿನ್ನ ಭಿನ್ನ ರೀತಿಯಾದಂಥ ಅಭಿರುಚಿಗಳು, ಭಿನ್ನ ಭಿನ್ನ ರೀತಿಯಾದಂಥ ಜ್ಞಾನ, ಭಿನ್ನ ಭಿನ್ನ ರೀತಿಯಾದಂಥ ಆಚರಣೆಗಳೆಲ್ಲವೂ ಕೂಡ ಇದೆ. ಇಷ್ಟು ಭಿನ್ನವಾಗಿರ್ತಕ್ಕಂಥ ಆಚರಣೆಗಳೆಲ್ಲವನ್ನೂ ಕೂಡ ಹಿಡಿತಕ್ಕೆ ತರ್ತಕ್ಕಂಥದ್ದು, ಸಾಧಿಸ್ತಕ್ಕಂಥದ್ದು ಹೇಗೆ? ಈಗ ವಿಷಯಕ್ಕೆ ಬರೋದಾದರೆ ಮನಸ್ಸಿನ ಮೇಲಿನ ಹಿಡಿತ ಸಾಧಿಸುವುದು ಹೇಗೆ? ಪ್ರತಿಯೊಂದು ಮನುಷ್ಯನ ಮನಸ್ಸಿನ ಸ್ಥಿತಿಗತಿ ಎಲ್ಲ ರೀತಿಯಾದಂಥ ವಿಷಯಗಳೊಂದಿಗೆ ಇರೋದಿಲ್ಲ. ಆ ಮನುಷ್ಯನ ಕರ್ಮ, ಆ ಮನುಷ್ಯನಿಗಿರ್ತಕ್ಕಂಥ ಆಯಸ್ಸು, ಆ ಆಯಸ್ಸಿನೊಳಗಡೆ ಆ ಜೀವವೇ ನಿರ್ಧಾರ ಮಾಡಿಕೊಂಡಿರ್ತಕ್ಕಂಥ ಕಾರ್ಯವೈಖರಿಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು, ವಸ್ತುಗಳು, ಇಚ್ಛೆಗಳು ಆ ಜೀವದಲ್ಲಿ ವ್ಯಾಪಕವಾಗಿರ್ತವೆ. ಈಗ ಆ ಮನಸ್ಸಿನ ಒಂದು ತೀವ್ರತೆ ಆಗಿರ್ಬೋದು, ಮನಸ್ಸಿನ ಒಂದು ವ್ಯಾಪಕತೆ ಆಗಿರ್ಬೋದು, ಮತ್ತು ಆ ಮನಸ್ಸಿಗಿರ್ತಕ್ಕಂಥ ಒಂದು ಸಂಕುಚಿತ ಸ್ಥಿತಿ ಆಗಿರ್ಬೋದು ತಿಳಿಯುತ್ತೆ ನಮಗೆ. ಹೀಗಿದ್ದಾಗ ಆ ಮನುಷ್ಯನ ಮನಸ್ಸಿನ ಒಂದು ವ್ಯಾಪಕತೆ ಗೊತ್ತಾದ ನಂತರ ಆ ವಿಷಯಗಳಿಗನುಸಾರವಾಗಿ ಅದನ್ನು ನಿಗ್ರಹಿಸ್ತಕ್ಕಂಥದ್ದು. ಉದಾಹರಣೆಗೆ, ಒಂದು ಜೀವಕ್ಕೆ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದಿರುತ್ತೆ. ಆಹಾರ ಬಲ್ಲವನಿಗೆ ರೋಗವಿಲ್ಲ. ಆ ಮನುಷ್ಯ ಆಹಾರ ಬಲ್ಲವನಾಗಿದ್ದರೆ ಆ ಮನುಷ್ಯನಿಗೆ ರೋಗ ಇರೋದಿಲ್ಲ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿದ್ದರೆ ಅನಾರೋಗ್ಯಗಳು ಬರ್ತವೆ, ಯಾವ್ಯಾವುದು ಆಹಾರ ತಿಂದರೆ. ಹಾಗೆ ಮನುಷ್ಯನಿಗೆ ಬೇರೆ ರೀತಿಯಾದಂತಹ ಅಭಿರುಚಿಗಳು, ಆಸೆಗಳು, ಹಣ ಮಾಡ್ತಕ್ಕಂಥ ವಿಭಾಗ ಇರುತ್ತೆ.
ನ್ಯಾಯಯುತವಾದಂಥ ಸಂಪಾದನೆಯಲ್ಲಿ ಬಾಧೆ ಇಲ್ಲ, ಕರ್ಮವೂ ಶುದ್ಧ. ಅನ್ಯಾಯಯುತವಾದಂತಹ ಸಂಪಾದನೆಯಲ್ಲಿ ಆಚರಣೆಯೂ ಶುದ್ಧ, ಕರ್ಮವೂ ಶುದ್ಧ, ಹಾನಿಯೇ ಹಾನಿ. ಹೀಗಿದ್ದಾಗ ಮನಸ್ಸಿನ ವಿಭಾಗಗಳು ಬೇರೆ ಬೇರೆ ರೀತಿ ಇದ್ದಾಗ ಒಂದು ಮನುಷ್ಯನ ವಿಷಯ ಆಚರಣೆಗಳು ಸೀಮಿತವಾಗಿರ್ತವೆ. ಆ ಸೀಮಿತವಾಗಿರ್ತಕ್ಕಂಥ ವಿಷಯಗಳಲ್ಲಿ ಶುದ್ಧತೆಯನ್ನು ಮೊದಲು ತರ್ತಕ್ಕಂಥದ್ದು. ನಾನು ಮಾಡ್ತಕ್ಕಂಥ ಕಾರ್ಯಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ವಿಚಾರಧಾರೆಗಳಾಗಿರ್ಬೋದು ಸೂಕ್ತವಿದೆಯೋ ಇಲ್ಲವೋ ಎಂಬತಕ್ಕಂಥದ್ದನ್ನು ತಿಳಿತಕ್ಕಂಥದ್ದು. ಅದನ್ನು ತಿಳಿಯೋದಾದರೂ ಹೇಗೆ? ಗಮನ ಇರಲಿ. ಅರಿವೇ ಗುರು. ಜ್ಞಾನ ಎಂಬತಕ್ಕಂಥದ್ದೇನಿದೆ ಅದು ಗುರು. ಆ ಗುರು ಯಾರು? ನಮ್ಮ ಆತ್ಮ. ನಮ್ಮ ಆತ್ಮವೇ ನಮಗೆ ಗುರು. ನಮ್ಮ ಆತ್ಮಕ್ಕಿಂತ ಜ್ಞಾನಿ ಮತ್ತೊಂದು ಯಾವುದಿಲ್ಲ. ಆತ್ಮ ಬ್ರಹ್ಮಜ್ಞಾನಿ. ಹಾಗಾಗಿ ಯಾವಾಗ ಮನುಷ್ಯ ಶಾಂತ ಚಿತ್ತದಿಂದ, ಆಸ್ತಿಕನಾದರೂ ಸರಿಯೇ ನಾಸ್ತಿಕನಾದರೂ ಸರಿಯೇ, ಆತ್ಮದಿಂದೊಡಗೂಡಿದ ಮನುಷ್ಯ ತನ್ನನ್ನು ತಾನು ಶಾಂತ ಚಿತ್ತವಾಗಿ ಗಮನಿಸಿದಾಗ ಆತ್ಮಜ್ಞಾನ, ಆತ್ಮಸಾಕ್ಷಿ ವಿಚಾರಧಾರೆಗಳು ಹೊರಹೊಮ್ಮುತ್ತವೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ತನ್ನ ಆತ್ಮವೇ ಗುರುವಿರುವಾಗ ಅನ್ಯ ಪುಸ್ತಕಗಳಾದರೂ ಯಾಕೆ? ಯಾವಾಗ ನಾನು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಪರಿಪಕ್ವತೆ ಸರಿ ಇದೆಯೋ ಇಲ್ವೋ ಎಂಬತಕ್ಕಂಥ ವಿಷಯಧಾರೆಗಳನ್ನು ತಿಳಿತಕ್ಕಂಥದ್ದಕ್ಕೆ ತನ್ನನ್ನು ತಾನು ಮೊದಲು ಅಧ್ಯಯನವನ್ನು ಮಾಡ್ತಕ್ಕಂಥದ್ದನ್ನು ಕಲಿಬೇಕು ಜೀವ. ಹಾಗಿದ್ದಾಗ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥ ಮಾರ್ಗದರ್ಶನ ಒಂದೊಂದೇ ಸಾರಿ ಬರುವುದು ಗಮನಿಸಿ. ಆತ್ಮ ಪದೇ ಪದೇ ಹೇಳುವುದಿಲ್ಲ. ಜ್ಞಾನಿ, ಬ್ರಹ್ಮಜ್ಞಾನಿ ಅದು ನೀವೇ. ಹಾಗಾಗಿ ಒಂದು ಸರಿ ಹೇಳಿದ್ರೆ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ತಿಂಡಿ ಇದೆ ತೊಗೊಂಡು ತಿನ್ನು ಅಂದರೆ ಮುಗೀತು. ಅದು ತಿಂತಕ್ಕಂಥದ್ದನ್ನು ತಿನ್ನು ಅಂತ ಹೇಳೋದು ಬೇಕಾಗಿಲ್ಲ ಮನುಷ್ಯನಿಗೆ. ತಿಂದ್ಬಿಡ್ತಾನೆ, ಗೊತ್ತಾಗ್ಬಿಡುತ್ತೆ. ಹಾಗೆಯೇ ಆತ್ಮ ಕೂಡ ಒಂದು ಸಾರಿ ಹೇಳುತ್ತೆ ಸರಿ ತಪ್ಪು ಹೀಗಲ್ಲ ಹೀಗೆ ಅಂತ. ಅಂಥ ಸಂದರ್ಭದಲ್ಲಿ ಸರಿಯಾದದ್ದನ್ನು ಸ್ವೀಕರಿಸಿ, ಸರಿ ಎಲ್ಲದನ್ನು ತಿರಸ್ಕರಿಸಿ ಜೀವ ಹಂತ ಹಂತವಾಗಿ ನಡೀತಿದ್ದಂತಹ ಪಕ್ಷದಲ್ಲಿ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧ್ಯವಿದೆ. ಮನಸ್ಸನ್ನು ಯಾವ ಕಾರ್ಯಗಳಿಗೆ ತೊಡಗಿಸಬೇಕು, ಯಾವ ಕಾರ್ಯಗಳಿಗೆ ತೊಡಗಿಸಬಾರದು, ಮನಸ್ಸನ್ನು ಯಾವ ರೀತಿಯಾಗಿ ಬಳಸಬೇಕು, ಮನಸ್ಸಿನ ಕ್ಷಮತೆ ಏನು, ಈ ಎಲ್ಲ ವಿಷಯಗಳು ಹಂತ ಹಂತವಾಗಿ ಜೀವಕ್ಕೆ ತಿಳಿತಾ ಹೋಗ್ತವೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನನ್ನು ತಾನು ಅರಿಯುವ ಮೂಲಕ, ತನ್ನ ಕಾರ್ಯಗಳಲ್ಲಿ ಸಂಶೋಧನೆಯನ್ನು ಮಾಡುವ ಮೂಲಕ, ಸರಿ ತಪ್ಪುಗಳ ಆಧಾರವಾಗಿ ತನ್ನನ್ನು ತಾನು ನಡೆಸಿಕೊಳ್ಳುವ ಮೂಲಕ, ಆಹಾರ ಆಗಿರ್ಬೋದು, ಕಾರ್ಯ ಆಗಿರ್ಬೋದು, ವಿಶ್ರಾಂತಿ ನಿದ್ದೆ ಆಗಿರಬಹುದು, ಅನ್ಯ ಕಾರ್ಯ ಚಟುವಟಿಕೆಗಳಾಗಿರಬಹುದು, ಎಲ್ಲ ವಿಷಯಗಳಲ್ಲೂ ಸಂಯಮ ಮತ್ತು ಸಾಧಕ ಕಾರ್ಯಗಳನ್ನು ಮಾಡುವುದರಿಂದ ಮನಸ್ಸಿನ ಮೇಲಿನ ನಿಯಂತ್ರಣವನ್ನು ಸಾಧಿಸಲು ಸಾಧ್ಯವಾಗುತ್ತೆ. ನೀವು ನಂಬತಕ್ಕಂಥ ಭಗವಂತನ ಪ್ರಾರ್ಥನೆಯಿಂದ, ಹಾಗೆಯೇ ಶುದ್ಧ ಆಹಾರ, ಸಾತ್ವಿಕವಾದಂತಹ ಆಚರಣೆಗಳು, ಅದರ ಜೊತೆಗೆ ಮನುಷ್ಯನಿಗೆ ಅಗತ್ಯವಾಗಿರ್ತಕ್ಕಂತಹ ಮೆಡಿಟೇಷನ್ ಆಗಿರ್ಬೋದು, ಕಣ್ಮುಚ್ಚಿ ಕೂತ್ಕೊಳ್ತಕ್ಕಂತಹ ಮೌನ ಧ್ಯಾನವಾಗಿರ್ಬೋದು, ಕನಿಷ್ಠ ಪಕ್ಷ ಈ ಆಚರಣೆಗಳನ್ನು ಮಾಡೋದ್ರಿಂದ ಕೂಡ ಮನುಷ್ಯನಿಗೆ ಹಂತ ಹಂತವಾಗಿ ಜ್ಞಾನ ಲಭ್ಯ ಆಗುತ್ತೆ. ಆ ಜ್ಞಾನ ಲಭ್ಯದ ಕಾರಣದಿಂದ ಮನಸ್ಸಿನ ಮೇಲಿನ ನಿಯಂತ್ರಣವನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಇದರಿಂದ ರೋಗಗಳ ಉಪಶಮನ, ಮಾನಸಿಕ ರೋಗಗಳ ಉಪಶಮನ, ಜ್ಞಾನದಿಂದ ಉಂಟಾಗಿರ್ತಕ್ಕಂಥ ರೋಗಗಳ ಉಪಶಮನ, ಜೀವನದ ರೋಗಗಳ ಉಪಶಮನ, ಹಾಗೆಯೇ ಜೀವನದ ಆಸುಪಾಸಿನಲ್ಲಿರ್ತಕ್ಕಂಥ ಸಮಸ್ಯೆಗಳ ರೋಗಗಳ ಉಪಶಮನವನ್ನು ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.